ಕರ್ನಾಟಕ ದೇಶದ ಇತಿಹಾಸದಲ್ಲೇ ಇಷ್ಟು ದರ ಏರಿಕೆಯಾಗಿಲ್ಲ. ದರ ಏರಿಕೆಯಿಂದ ಈಗ ಸಾಮಾನ್ಯರ ಜೀವನ ದುಬಾರಿಯಾಗ್ತಾ ಇದೆ. ಎಲ್ಲ ವಸ್ತುಗಳ ಮೇಲಿನ ಬೆಲೆಯೂ ಕೂಡ ಏರಿಕೆಯಾಗ್ತಿದೆ. ಜೀವನ ಕಷ್ಟ ಆಗ್ಬಿಡುತ್ತೆ ಜನರಿಗೆ. ಬಿಜೆಪಿ ಸರ್ಕಾರ ಬಂದ್ರೆ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು. ಗುಜರಾತ್ ಮಾದರಿ ಎನ್ನುವಂತಹ ಭರವಸೆಯನ್ನ ಕೊಡಲಾಗಿತ್ತು. ಆದ್ರೆ ಈಗ ನರೇಂದ್ರ ಮೋದಿ ಜನರಿಗೆ ಟೋಪಿ ಹಾಕಿದ್ದಾರೆ ಅಂತ ಹೇಳಿ ಇಂಧನ ದರ ಏರಿಕೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಈ ದೇಶದ ಜನರಿಗೆ ಟೋಪಿ ಹಾಕತಕ್ಕಂಥ ಕೆಲಸವನ್ನು ಮಾಡಬೇಕು. ಗುಜರಾತ್ ಮಾದರಿ ಸರ್ಕಾರವನ್ನು ತರ್ತೀವಿ ಕೇಂದ್ರದಲ್ಲಿ, ಒಳ್ಳೆಯ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಟ್ಟರು. ಬೆಲೆಯ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರು, ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ 4 ಬಾರಿ ಏರಿಸಿದ ಮೇಲೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 110 ರೂಪಾಯಿ ಒಂದು ಲೀಟ್ರಿಗೆ, 110 ರೂಪಾಯಿ 93 ಪೈಸೆ, 110 ರೂಪಾಯಿ 93 ಪೈಸೆ. ಹಿಂದೆಂದೂ ಕೂಡ ಇಷ್ಟೊಂದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆಗಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ 98 ರೂಪಾಯಿ 89 ಪೈಸೆ, 98 ರೂಪಾಯಿ 89 ಪೈಸೆ, 52 ಪೈಸೆ ಒಂದು ಲೀಟರ್ ಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಒಂದು ಲೀಟರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಈ ಅವರ 12 ವರ್ಷದ ಅವಧಿಯಲ್ಲಿ ಅನೇಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮೇ ತಿಂಗಳು 2014ರಲ್ಲಿ 71 ರೂಪಾಯಿ 41 ಪೈಸೆ ಒಂದು ಲೀಟರ್ ಪೆಟ್ರೋಲ್, 71 ರೂಪಾಯಿ 41 ಪೈಸೆ ಪೆಟ್ರೋಲ್ ಬೆಲೆ ಇತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.